ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ BS. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ವೀಡಿಯೋಸ್ ಮಾಡ್ಕೊತಿದ್ದೆ, ಬಟ್ ಅದು ವಾಯ್ಸ್ ಓವರ್ ಕೊಡೋದಕ್ಕಾಗ್ತಿರ್ಲಿಲ್ಲ, ಟೈಮ್ ಇರ್ತಿರ್ಲಿಲ್ಲ. ಬಿಕಾಸ್ ಕಾರಣ ನಿಮಗೆ ಗೊತ್ತು. ಕಾರಣ ಮತ್ತು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. 8-10 ತಿಂಗಳಿಂದ ವೀಡಿಯೋ ಸ್ಟಾರ್ಟ್, ಎಲ್ಲ ಜವಾಬ್ದಾರಿ, ಎಲ್ಲ ಮನೆ ಹೊರಗೆ, ಔಟ್ಸೈಡು ಇನ್ಸೈಡು, ಮನೆ ಮಕ್ಕಳು ಜವಾಬ್ದಾರಿ, ಪ್ರತಿಯೊಂದು ಕೆಲಸ, ಎಲ್ಲ ಟೆನ್ಷನ್ನು. ಸೊ ಇದೊಂದು ವ್ಲಾಗ್ ಥರ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ಯಾಕೆ ಅಂತಂದರೆ ಇವತ್ತು ಒಂದು ಮೇಕಪ್ಗೆ ಹೋಗಿದ್ದೆ. ಹಾಸನಲ್ಲಿ ಸ್ಕೂಲ್ ಡೇ ಮೇಕಪ್ಗೆ ಹೋಗಿದ್ದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ ಚಿಕ್ಕ ಪುಟ್ಟ ಮಕ್ಕಳುಗಳಿಗೆ ಮೇಕಪ್ ಮಾಡೋದಿದ್ರಲ್ಲಿ ತುಂಬ ನೈಸ್ ಅನ್ನಿಸ್ತು. ಸೊ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಸೊ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಒಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ ರೀ, ವಿಡಿಯೋಸ್ ಮಾಡಿದ್ರು. ಅಂದರೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಸಾಲ್ತಾ ಇಲ್ಲ. ಸೊ ಎಲ್ಲ ಕೆಲಸನೂ ಒಬ್ಬಳೇ ಮಾಡಬೇಕಲ್ವಾ. ಸೊ ಸಿಂಗಲ್ ಪೇರೆಂಟ್ಸ್ ಅದೆಂಥ ನೋವಿರುತ್ತೆ ಗೊತ್ತಾ, ಎಷ್ಟು ಜವಾಬ್ದಾರಿ ಇರುತ್ತೆ ಗೊತ್ತಾ. ಅದು ಆ ಪೊಸಿಷನಲ್ಲಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಜೀವನ ಹೇಗೆ ದಾರಿ ತೋರಿಸುತ್ತೋ ಆ ಥರ ಹೋಗಬೇಕಷ್ಟೆ. ನನಗಿರೋ ನೋವಿಗೆ, ನನಗಿರೋ ಅಂಥ ಪ್ರೆಸರ್ಗೆ ನಾನಿವತ್ತು ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ಮಕ್ಕಳ ಜೊತೆ. ಸೊ ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೆ ಒಂದು ವಿಡಿಯೋ ಮಾಡಿದೆ. ಆ ಪುಟಾಣಿ ಮಕ್ಕಳುಗಳೆಲ್ಲ ಬಂದು ಮೇಕಪ್ನ ಮ್ಯಾಮ್ ನನಗೆ ಮಾಡಿ, ಮ್ಯಾಮ್ ನನಗೆ ಮೇಕಪ್ ಮಾಡಿ, ಏನೋ ಒಂಥರ ಓಕೆ, ತುಂಬ ಕ್ಯೂರಿಯಾಸಿಟಿ, ನಾನು ಚೆನ್ನಾಗಿ ಕಾಣಿಸ್ಬೇಕು ಅಂತ. ಮ್ಯಾಮ್ ಹೋಗ್ತಾರೆ, ಹೊರಗಡೆ ಹೋಗ್ತಾರೆ, ಆಟ ಆಡ್ಕೊಂಡು ಬರ್ತಾರೆ, ಲಿಫ್ಟಿಗೆ ಕಳಿಸ್ಕೊಬರ್ತಾರೆ, ಮತ್ತು ಲಿಫ್ಟಿಗೆ ಹಾಕಿ ಮ್ಯಾಮ್ ಅಂತಾರೆ, ಮತ್ತು ಟಚಪ್ ಕೊಡಿ ಮ್ಯಾಮ್ ಅಂತಾರೆ. ನಮಗೇ ಗೊತ್ತಿಲ್ಲ ಟಚಪ್ ಅಂದರೆ. ಅಷ್ಟು ಚಿಕ್ಕ ಮಕ್ಕಳುಗಳು ಟಚಪ್ ಕೊಡಿ ಮ್ಯಾಮ್ ಅಂತ ಮಾತಾಡ್ತಾರೆ. ಅಂದರೆ ನಮಗೆ ಆ ಲೆವೆಲ್ ಟಚಪ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಂಥ ಮಕ್ಕಳುಗಳಿದ್ದಾರೆ. ನನಗಂತೂ ನನ್ನ ನೋವು ಎಲ್ಲ ಮರೆತು ಖುಷಿಯಾಗಿದ್ದೆ ರೀ. ಇಷ್ಟೇ ಅಲ್ವಾ ಲೈಫು. ನಾವು ಯಾರ ಜೊತೆ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಅವ್ರ ಜೊತೆ ಹೇಗಿರ್ತೀವಿ ಅನ್ನೋದು ಇಂಪಾರ್ಟೆಂಟು. ಆ ಮುದ್ದು ಪುಟಾಣಿ ಮುಗ್ಧ ಮನಸ್ಸು ನನ್ನೆಷ್ಟೋ ನೋವುಗಳನ್ನ ಮರೆಸ್ತು. ಸೊ ಒಂದು ಸೆಕೆಂಡ್, ಥ್ಯಾಂಕ್ ಯು ಚಿಲ್ಡ್ರನ್ಸ್. ಆ್ಯಂಡ್ ನನ್ನ ಹೊಸ ಸಬ್ಸ್ಕ್ರೈಬ್ಗಳಿಗೆ ನಾನು ವೆಲ್ಕಮ್ ಮಾಡಿರಲಿಲ್ಲ. ಮತ್ತು ಹಳೆ ಸಬ್ಸ್ಕ್ರೈಬ್ಗಳಿಗೆ ನನಗೆ ವೀಡಿಯೋಸ್ಗೆ ಮತ್ತು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ನಾನು. ಶಾರ್ಟ್ಸ್ಗೆಲ್ಲ ಲೈಕ್ಸು ವ್ಯೂಸು ತುಂಬ ಬಂದಿದೆ. ಹೊಸ ಸಬ್ಸ್ಕ್ರೈಬ್ಗಳಿಗೂ ಕೂಡ ವೆಲ್ಕಮ್ ಮಾಡ್ತಾಯಿದ್ದೀನಿ. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಬಾಯ್ ಎವ್ರಿವನ್. ಒಂದು ವಿಷಯ ಹೇಳ್ತೀನಿ, ಒಂದು ಹೆಣ್ಣಿಗೆ ಗಂಡ ಅಷ್ಟೇ ಮುಖ್ಯ ಆಗ್ತಾನೆ. ಅವನು ಕುರುಡ ಆಗಿರ್ಲಿ, ಕುಂಟ ಆಗಿರ್ಲಿ, ಕುಡುಕ ಆಗಿರ್ಲಿ, ಮೂಲೆಯಲ್ಲಿ ಬಿದ್ದಿದ್ರು ಪರವಾಗಿಲ್ಲ, ಹೆಣ್ಣು ಮಕ್ಳು ಗಂಡ ಆದವನು ಇರಬೇಕು. ಇಲ್ಲ ಅಂದ್ರೆ ನಾಯಿ ಕರೆದು ಅನ್ನ ಹಾಕ್ತಾರೆ, ಹೆಣ್ಮಕ್ಳಿಗೆ ಹಾಕಲ್ಲ. ಅವನು ಎಂಥವನೇ ಆಗಿರ್ಲಿ ಇರಬೇಕು. ಅವನು ಕಳ್ಕೊಂಡಿರೋರ್ಗೆ ಮಾತ್ರ ಗೊತ್ತಿರುತ್ತೆ ಅದು ನೋವು, ಕಷ್ಟ, ಸಂಕಟ ಏನು ಅಂತ. ಇರಬೇಕು ಅವನು ಎಂಥವನೇ ಆಗಿರ್ಲಿ. ಅವಾಗಲೇ ಅವಳು ಹೆಣ್ಣಿಗೆ ಒಂದು ಮರ್ಯಾದೆ ಇರುತ್ತೆ, ಗೌರವ ಇರುತ್ತೆ. ಇಲ್ಲ ಅಂದ್ರೆ ಪ್ರಪಂಚ ನೋಡೋ ರೀತಿನೇ ಬೇರೆ ಇರುತ್ತೆ. ತುಂಬ ಥರ ನೋಡ್ತಾರೆ. ಅವತ್ತು ದಿನ ನನ್ನ ಬದುಕು, ನನ್ನ ಜೀವನ, ನನ್ನ ಮಗ, ಹಸಿವು ಅನ್ನೋದು ಇದೆಯಲ್ಲ, ಒಬ್ಬ ಮನುಷ್ಯನ ಎಲ್ಲಿಗೆ ಬೇಕಾದ್ರೂ ನಿಲ್ಲಿಸತ್ತೆ.